ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ನಾನು ನೆಲ ಒರೆಸೋದ್ರಿಂದನೇ ಸ್ಟಾರ್ಟ್ ಮಾಡಿಕೊಂಡೆ, ಮನೆ ಕ್ಲೀನಿಂಗ್ ಮಾಡ್ಕೊಂಡಿರೋದ್ರಿಂದನೇ ತಿಂಡಿನೂ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಸೊ ನಾವು ಮೆಂತ್ಯ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ವಿ. 2 ಥರ ಮೆಂತ್ಯ ಕಡುಬು ಮಾಡ್ತಾರೆ ಮಮ್ಮಿ. ಅದರಲ್ಲಿ ನಾವು ಇವತ್ತು ಬರೀ ಚಟ್ನಿ ಮತ್ತು ಈ ಥರ ಕಡುಬು ಮಾಡ್ಕೊಳ್ಳೋದನ್ನು ತೋರಿಸಿದ್ದಾರೆ. ಏನೇನು ಬೇಕಾಗುತ್ತೆ ಮೆಂತ್ಯ ಚಟ್ನಿಗೆ ಅಂತಂದರೆ, ಮೇನಾಗಿ ಮೆಂತ್ಯಕಾಳು, ಬೇಳೆ, ಬೆಲ್ಲ, ಹುಣಸೆಹಣ್ಣು, ಕಡಲೆ, ಸ್ವಲ್ಪ ಕೊಬ್ಬರಿ, ಹಾಗೆ ಖಾರದ ಪುಡಿ, ಬೆಳ್ಳುಳ್ಳಿ ಇಷ್ಟನ್ನ ಮಿಕ್ಸಿ ಮಾಡ್ಕೋಬೇಕು. ಆ್ಯಕ್ಚುಲಿ ಏನು ಅಂತಂದರೆ ಕರೆಂಟ್ ಇರಲಿಲ್ಲ ನಮ್ಮ ಮನೇಲಿ. ಇವತ್ತು ಬೆಳಗ್ಗೆನೇ ಹೊರಟೋಗ್ಬಿಟ್ಟು ಕರೆಂಟ್ ಹೋಗಿತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಅದಾದಮೇಲೆ ಕಡುಬು ಮಾಡ್ಕೊಳ್ಳೋದಕ್ಕೆ ನೀವು ಮೈದಾ ಹಿಟ್ಟಾದರೂ ತೊಗೊಳ್ಳಿ ಅಥವಾ ಗೋಧಿ ಹಿಟ್ಟಾದರೂ ತೊಗೊಳ್ಳಿ. ಚಪಾತಿಗೆ ನೀವು ಯಾವ ಅದಕ್ಕೆ ಕಲಿಸ್ಕೊತೀರೋ ಅದೇ ಥರ ಕಲಿಸ್ಕೊಂಡು, ನಾನು 2 ಕಪ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಿಂಗೆ ಉದ್ಕೊಂಡು ಪೀಸ್ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ಕುದಿಯೋ ನೀರಿಗೆ ಹಾಕಬೇಕು. ನೀರಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಇನ್ನು ಪೀಸ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಇದ್ರೊಳಗೆ ಹಾಕೋದು. ಚೆನ್ನಾಗಿ ಕುದಿಬೇಕು ಇದನ್ನು ಹಾಕಿದ್ಮೇಲೆ, ಆಯಿತಾ? ಒಂದು ಕುದಿ ಬಂದರೆ ಅಷ್ಟು ಸಾಕು. ಸೊ ವೆಯ್ಟ್ ಮಾಡಿ ಸಾಕಾಯಿತು. ಸೊ ಅದಕ್ಕೆ ಅಮ್ಮ ಏನು ಮಾಡಿದ್ರು, ಬಾಯ್ಲರ್ಗೆ ಉರಿ ಮಾಡಿಬಿಡೋಣಮ್ಮ ಅಂಥೇಳಿ, ಕರೆಂಟ್ ಬರೋದಿಂತೂ ಆಗೋದಿಲ್ಲ ಅಂಥೇಳಿ ಬಾಯ್ಲರ್ ಉರಿ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ಕರೆಂಟ್ ಇಲ್ಲ ಅಂದರೆ ನಾವು ಬಾಯ್ಲರಲ್ಲೇ ಉರಿ ಮಾಡ್ಕೋತೀವಿ, ಕಟ್ಟಿಗೆ ಅದನ್ನೆಲ್ಲ ಹಾಕ್ಕೊಂಡು. ಕರೆಂಟ್ ಇದ್ದರೆ ಮಾತ್ರ, ಅದರಲ್ಲಿ ಇವಾಗ ಸೆಕೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ರೆ ಅಷ್ಟು ಸಾಕು. ಬಟ್ ಬಾಯ್ಲರಲ್ಲಿ ನಾವು ಉರಿ ಮಾಡಿದಾಗ ಏನಾಗುತ್ತೆ, ತುಂಬ ಬಿಸಿ ಬರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಬಾಯ್ಲರ್ ಯೂಸ್ ಮಾಡ್ತಾಯಿಲ್ಲ ಸದ್ಯಕ್ಕೆ ನಾವು. ಅದಾದಮೇಲೆ ಕರೆಂಟ್ ಬರದೇ ಇರೋ ಕಾರಣ ನಾವು ಈ ಮೆಥಡನ್ನೇ ಯೂಸ್ ಮಾಡಬೇಕಾಯಿತು. ಅಮ್ಮ ಇನ್ನೇನು ಆಗೋದಿಲ್ಲ, ಇದು ಅಪ್ಪಂಗೆ ಟೈಮ್ ಆಗುತ್ತೆ, ಅಪ್ಪ ಯಾವಾಗಲೂ 8:15 ಹೋಗ್ತಾರಲ್ವ, ಸೊ ಹಾಗಾಗಿ ಟೈಮ್ ಆಗುತ್ತೆ, ಆಗಲ್ಲ, ಇನ್ನು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಇದನ್ನು ತಿರುಗ್ಬಿಡೋಣ ಅಂಥೇಳಿ ದುಂಡಿ ಅದನ್ನೆಲ್ಲ ಹಾಕ್ಕೊಂಡು ತಿರುಗ್ತಾ ಇದ್ದಾರೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಕಂಪೇರ್ ಟು ಮಿಕ್ಸಿ ಮಾಡ್ಕೊಳ್ಳೋದ್ರಲ್ಲಿ ನೋಡಿಕೊಂಡ್ರೆ ಕಷ್ಟ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವಾಗೆಲ್ಲ ಇದು ಯೂಸ್ ಮಾಡ್ತಿದ್ರೇನೋ, ಅಷ್ಟು ಚೆನ್ನಾಗಿ ರುಚಿ ಇರ್ತಿತ್ತೇನೋ ಗೊತ್ತಿಲ್ಲ. ಬಟ್ ನಾವು ಇವಾಗೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಜಾಸ್ತಿ ಇದೆಲ್ಲ ನಾವು ಯೂಸೇ ಮಾಡಲ್ಲ, ಗೊತ್ತೇ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನಮ್ಮನೇಲಿ ಇದೆ ಅದು, ಆ್ಯಕ್ಚುಲಿ ಹಾಕ್ಸ್ಕೊಂಡಿದ್ದಾರೆ ಅಮ್ಮ, ಬೇಕು ನನಗೆ ಅಂತ ಹೇಳಿ. ಅದೇ ಆಗಲ್ಲ, ನಮ್ಮ ಅಮ್ಮನಿಗೂ ಕೂಡ ಕೈ ಕಾಲೆಲ್ಲ ನೋವಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಕರೆಂಟ್ ಇಲ್ದಿರೋ ಕಾರಣ ಇದನ್ನು ಯೂಸ್ ಮಾಡಿಕೊಂಡ್ರೆ ಇವತ್ತು ಯೂಸ್ ಮಾಡ್ಕೋತಿರ್ತಾರೆ ನಮ್ಮಮ್ಮ ಅವಾಗವಾಗ, ಯಾವಾಗಲಾದರೂ ಬೇಕು ಅನ್ನಿಸ್ದಾಗೆಲ್ಲ ನಮ್ಮಮ್ಮ. ನಮ್ಮ ಪಾಪು ಬಂದುಬಿಟ್ಟು ನೋಡ್ತಾ ಇದ್ದ, ಏನಿದು ಹೊಸ್ದಾಗಿದೆಯಲ್ಲ, ಏನಿದು, ಏನು ಮಾಡ್ತಿದ್ದಾರೆ ಇವರು ಅಂಥೇಳಿ. ಯಾಕಂದರೆ ನೋಡೇ ಇರಲಲ್ವಾ, ಸೊ ಹಾಗಾಗಿ ನೋಡ್ತಾ ಇದ್ದ ಹೆಂಗೆ ಮಾಡೋದು ಅಂತ, ಹೇಗೆ ಹಾಳು ಮಾಡೋದು ಅಂತ ನೋಡ್ತಿರ್ತಾನೆ ನಾವು ಆ್ಯಕ್ಚುಲಿ. ಬಟ್ ಅಲ್ಲಿ ಒಂದು ಜಿರಳೆ ಇತ್ತು, ಆ ಜಿರಳೆ ನೋಡಿಬಿಟ್ಟು ಆವು ಅಂತ ಇದು ಮಾಡ್ತಾಯಿದ್ದ. ಅದಕ್ಕೆ ಅಮ್ಮ ಏನು ಮಾಡಿದ್ರು, ತಾತನ ಕರ್ಕೊಂಡು ಹೋಗು, ಕೋಲ್ ತೊಗೊಂಡು ಬಾರಿಸುವಂತೆ, ಅದು ಕೊಯ್ಯೋ ಅಂತೆಲ್ಲ ಹೇಳಿ ಅವನ್ನ ಡಿಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಯಾಕಂದರೆ ಅವನು ಅಲ್ಲಿ ಕುತ್ಕೊಂಡು ಆಟ ಆಡೋದಕ್ಕೆ ನೋಡ್ತಾ ಇದ್ದ. ಸೊ ಹಾಗಾಗಿ ಅಮ್ಮ ಆ ಥರ ಹೇಳಿ ಇದು ಮಾಡ್ತಾಯಿದ್ರು. ಕರ್ಕೊಂಡು ಬರ್ತಾ ಇದ್ದಾನೆ ನೋಡಿ ನೀವೇ. ಅವ್ರ ತಾತನ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ ಇಲ್ಲಿ ಹಾವಿದೆ ಅಂಥೇಳಿ. ಅದಾದಮೇಲೆ ಇಲ್ಲಿ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಅದಕ್ಕೇನೆ ಹಂಗೆ ಅಪ್ಪ ಬಂದಿದ್ರಲ್ವ, ಸ್ವಲ್ಪ ಉಪ್ಪು ಹಾಕಿ ಅಪ್ಪ ಅಂಥೇಳಿ ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮತ್ತೆ ಇನ್ನೊಂದು 2 ಸಲ ತಿರುಗಿಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ಇಷ್ಟೇ, ಇದು ಚಟ್ನಿ ಇಷ್ಟೇ ಆಗೋಯ್ತು. ಇದಾದಮೇಲೆ ಆ್ಯಸ್ ಯೂಶುವಲ್ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಆಯಿತಾ? ಮಧ್ಯಾಹ್ನ ಲಂಚ್ಗೆ ಅಮ್ಮ ಏನು ಮಾಡೋದು ಅಂತ ನೋಡ್ತಾಯಿದ್ರು. ಸೊ ಅದಕ್ಕೆ ಸ್ವಲ್ಪ ಪಾಯಸ ಮಾಡಿಬಿಡ್ತೀನಿ ಅಮ್ಮ, ರೈಸ್ ಇದೆ ಅಲ್ವಾ, ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡ್ತೀನಿ ನೋಡು ಅಂತೇಳಿ ಹೇಳ್ತಾ ಇದ್ದೆ ನಾನು. ಅದು ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ಬೇಯಿಸ್ಕೊಂಡಿದ್ದೆ. ಅದಾದಮೇಲೆ ಆ ಕಡೆ ಬೆಲ್ಲಕ್ಕೆ ಕರಗೋದಕ್ಕೆ ಇಟ್ಕೊಂಡು, ಈ ಕಡೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ, ಅದಾದಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು
ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ರೈಸನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಅಷ್ಟೇ. ತುಂಬಾ ಸಿಂಪಲ್ ರೆಸಿಪಿ. ಇದು ಮಾತ್ರ ನೀವು ಟ್ರೈ ಮಾಡಿ ಆಯಿತಾ. ಯಾವಾಗಲಾದರೂ ಏನೂ ಮಾಡಬೇಕು ನಾವು ಮೂಡಿರಲ್ಲ ಅಲ್ವಾ, ಸೊ ಆ ಟೈಮಲ್ಲಿ ಇದು ಈಸಿ ಮೆಥಡ್ ಅಂತ ಯೂಸ್ ಮಾಡ್ಬೋದು ನಾವು. ತುಂಬಾ ಚೆನ್ನಾಗಿರುತ್ತೆ. ಒಂಥರ ನೀವು ಗಾರ್ಲಿಕ್ ರೈಸ್ ಅಂತಲೂ ಹೇಳ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಮ್ಮ ಅಲ್ಲಿ ನೀರು ಕಡಿಮೆ ಆಯಿತು ಅಂತ ಸ್ವಲ್ಪ ನೀರು ಹಾಕ್ತಿದ್ದಾರೆ. ಇದಕ್ಕೆ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ಗಾರ್ಲಿಕ್ ರೈಸ್ ರೆಡಿ ಆಗುತ್ತೆ. ನಾನೇ ಗಾರ್ಲಿಕ್ ರೈಸ್ ಅಂತ ಇದಕ್ಕೆ ಹೆಸರಿಟ್ಬಿಟ್ಟಿದ್ದೀನಿ. ಬಟ್ ಅವರೇನೋ ಒಂದು ಹೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಹೇಳಿದ್ರು, ಏನು ಯಾವ್ದು ರೈಸ್ ಅಂತ ನನಗೆ ನೆನಪಿರಲಿಲ್ಲ. ಆ ಕಡೆ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಯಸಕ್ಕೆ. ನಿಜ ಗಾರ್ಲಿಕ್ ರೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೀವು ಆಯಿತಾ. ಚೆನ್ನಾಗಿತ್ತು ಅಂದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆ ನಾನು ಇವಾಗ ಪಾಯಸನ ಡೈರೆಕ್ಟಾಗಿ ಅಂದರೆ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತೀನಿ. ಅಂದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ತೊಗೊಳ್ಳಿ ನೀವು. ನನಗೆ ದ್ರಾಕ್ಷಿ ಅಷ್ಟೇ ಇಷ್ಟ ಆಗುತ್ತೆ ಕಾಮನಾಗಿ. ಸೊ ಹಾಗಾಗಿ ದ್ರಾಕ್ಷಿ ಅಷ್ಟೇ ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಿಕೊಂಡೆ ನಾನು. ಅದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಅಂಥೇಳಿ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಪಾಯಸಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅಂದರೆ ಹಂಗೆ ತುಪ್ಪ ಬಿಸಿ ಆಗ್ತಿದ್ದಂಗೆ ನಾವು ಡ್ರೈ ಫ್ರೂಟ್ಸ್ನ ಹಾಕಿ ಹಂಗೆ ತೆಗೆದ್ಬಿಟ್ರೆ ಅಷ್ಟು ಫ್ಲೇವರ್ ಅನಿಸೋದೇ ಇಲ್ಲ. ಅದು ಹಂಗೆ ಒಂಥರ ಮೆತ್ತಗೆ ಹಾಗೆ ಅನಿಸುತ್ತೆ, ತಿನ್ನುವಾಗ ಅಷ್ಟು ಚೆನ್ನಾಗಿ ಕ್ರಂಚಿ ಅನಿಸೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈಯನ್ನು ಕೊಟ್ಟರೆ ಕ್ರಂಚಿಯಾಗಿ ಅನಿಸುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಈ ಥರ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಪಾಯಸ. ಗಟ್ಟಿಯಾಗಿ ಮಾಡ್ಕೋಬೋದಾಗಿತ್ತು, ಬಟ್ ನಾನು ಗಟ್ಟಿ ಅಷ್ಟು ಪ್ರಿಫರ್ ಮಾಡಲಿಲ್ಲ. ನನಗೆ ಸ್ವಲ್ಪ ತೆಳುವಾಗೇ ಬೇಕಾಗಿತ್ತು. ಸೊ ಹಾಗಾಗಿ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಕುಡಿಯೋ ರೇಂಜಿಗೆ ನಾನು ಮಾಡ್ಕೊಂಡಿದ್ದೆ. ಅದಾದಮೇಲೆ ತುಂಬ ಮಳೆ ಎಲ್ಲ ಬರ್ತಾಯಿತ್ತು, ನೋಡ್ತಾ ಇರ್ಬೋದು ನೀವು. ತುಂಬಾ ವಾತಾವರಣ ತುಂಬಾ ಚೆನ್ನಾಗಿತ್ತು. ನನಗಂತೂ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಅನಿಸ್ತು, ಯಾಕಂದರೆ ಮಳೆ ಎಲ್ಲ ಬಂತಲ್ವಾ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.